ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಬಿಡೋಣ. ಫಸ್ಟು ಸ್ಟೆಪ್ಪು ಹ್ಯಾಂಡ್ಗಳನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ, ಒಂದು ಹ್ಯಾಂಡ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಟ್ಟೊಟ್ಟಿಗೆ ಎಲ್ಲದನ್ನು ಮಾಡಲಿಕ್ಕೆ ಆಗಲ್ಲ ಅಂಥೇಳಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ನನ್ನ ಮಗಳು ಅವ್ರ ತಂದೆಯವರೊಟ್ಟಿಗೆ ವಿಡಿಯೋ ಕಾಲಲ್ಲಿ ಮಾತಾಡ್ತಾ ಇದ್ದಾಳೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆದಷ್ಟು ದೊಡ್ಡಕ್ಕೆ ಹೇಳಲಿಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ನೋಡಿ, ಈ ಥರ ಹ್ಯಾಂಡನ್ನು ರೆಡಿ ಮಾಡ್ಕೋಬೇಕು. ಇದು ಯಾವ ಥರ ರೆಡಿ ಮಾಡ್ಕೊಂಡು ಅಂತ ತೋರಿಸ್ತೀನಿ. ಅದೇ ಮೆಥಡಲ್ಲಿ 2 ಹ್ಯಾಂಡ್ಗಳನ್ನ ರೆಡಿ ಮಾಡ್ಕೊಳ್ಳಿ. ಬ್ಲೌಸ್ ಪೀಸ್ ಬೇಕಾಗತ್ತೆ. ಇವನ್ ನೀವು ಈ ಮೆಥಡ್ ಮಾಡಲಿಕ್ಕೆ, ಈ ಥರ ಹ್ಯಾಂಡ್ ಮಾಡ್ಕೊಳ್ಳಿಕ್ಕೆ, ಅಥವಾ ನಾನಿಲ್ಲಿ ಅಪ್ಪರ್ ಪೋರ್ಷನ್ ಏನು ಹೇಳ್ತಾ ಇದ್ದೀನಿ ಅದು ಮಾಡಲಿಕ್ಕೆ ಈ 10 ರೂಪಾಯಿ 20 ರೂಪಾಯಿ ಬ್ಲೌಸ್ ಪೀಸ್ ಬರುತ್ತಲ್ಲ ಕವರಲ್ಲಿ, ತುಂಬ ಚೀಪ್ ರೇಟಿಂದು. ಸೊ ಅದನ್ನು ತೊಗೊಳ್ಳಿ. ತುಂಬ ಜಾಸ್ತಿ ರೇಟಿಂದ ತೊಗೊಳ್ಲಿಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಅದು ನಿಮಗೆ ಜಾಸ್ತಿ ಲೆಂತು ಬರಲ್ಲ. ಹಾಗಾಗಿ ನಮಗೆ ಇದು ಜಾಸ್ತಿ ಲೆಂತ್ ಇರೋದು ಬೇಡ. ಹಾಗಾಗಿ ಸೊ ಇದು ಸ್ವಲ್ಪ ಕಾಸ್ಟ್ಲಿ ಇದೆ ಬಟ್ಟೆ, ಅದರಲ್ಲೇ ತೋರಿಸ್ತಾ ಇದ್ದೀನಿ ನಾನು. ಇಲ್ಲಿ ನೋಡಿ, ಈ ಥರ ಇರುತ್ತೆ. ಇದು 120 ಮೀಟ್ರೇನೋ ಇದೆ. 80 ಸೆಂಟಿಮೀಟ್ರ್ ತೊಗೊಂಡ್ರೆ ಸಾಕು ನಿಮಗೆ. ಸೊ ಇದನ್ನು ಮಧ್ಯೆ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಗೊತ್ತಾಗ್ತದಲ್ಲ, ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ನಾನು ಆವಾಗಲೇ ಹೇಳಿದ್ನಲ್ಲ, ಕಮ್ಮಿ ಬಜೆಟಿಂದು ಬ್ಲೌಸ್ ಪೀಸ್ ತೊಗೊಂಡ್ರೆ ಇಷ್ಟು ಲೆಂತ್ ಸಿಗಲ್ಲ ನಿಮಗೆ. ಸೊ ಈ ಥರ ಇದನ್ನು ನಿಮ್ಮದು ಹ್ಯಾಂಡ್ ಇರುತ್ತಲ್ವಾ, ಹ್ಯಾಂಡ್ ಈ ಪೋರ್ಷನ್ ಏನಿರುತ್ತೆ, ಈ ಪೋರ್ಷನಿಗೆ ನೋಡಿ ಇಷ್ಟು ಕ್ಲಾತ್ ಅಂದರೆ ಹೀಗೆ ಮಚ್ಚುವಷ್ಟು ಬಿಡಬೇಕಾಗತ್ತೆ. ಅಷ್ಟನ್ನು ಫೋಲ್ಡ್ ಮಾಡ್ಕೋಬೇಕಾಗತ್ತೆ ನೀಟಾಗಿ. ನೋಡಿ, ನಾನು ಇಲ್ಲೇ ಇಟ್ಟು ತೋರಿಸ್ಬಿಡ್ತೀನಿ ನೋಡಿ. ನೀಟಾಗಿ ಎಳೆದು ಫೋಲ್ಡ್ ಮಾಡ್ಕೊಳ್ಳಿ. ನೀಟಾಗಿ ರೌಂಡ್ ಮಾಡ್ಕೋಬೇಕು. ನಾನು ಅದೇ ಹೇಳಿದ್ನಲ್ಲ, ನೀವು ಕಮ್ಮಿ ಬಜೆಟಲ್ಲಿ ತೊಗೊಳ್ಳಿ. ನೀವು ಅಪ್ಪರ್ ಪೋರ್ಷನ್ ಚೆನ್ನಾಗಿ ಮಾಡಿಕೊಂಡ್ರೆ ಎಲ್ಲರಿಗೂ ಸೀರೆ ಉಡಿಸ್ಲಿಕ್ಕೆ ಬಂದೇ ಬರುತ್ತೆ. ಸೊ ಅಪ್ಪರ್ ಪೋರ್ಷನ್ ಹೆಂಗೆ ಮಾಡೋದು ಅಂತ ಟ್ರಿಕ್ಕೇ ಗೊತ್ತಿರಲ್ಲ. ಸೊ ಇದನ್ನು ಹೇಳ್ತೀನಿ. ಸೊ ನಾನು ಇದು ಕಲಿತು ನಿಮಗೆ ಹೇಳ್ತಾ ಇರೋದು. ನಾನು ಕ್ಲಾಸ್ಗೆ ಹೋಗಿದ್ದೆ ಈ ಸಲ. ಸೊ ಕಲಿತು ಹೇಗೆ ಉಡಿಸೋದು ಸೀರೆ, ಅಪ್ಪರ್ ಪೋರ್ಷನ್ ಹೇಗೆ ಮಾಡೋದು ಅಂತ ಹೇಳಿ ನಾನು ಕಲಿತ್ಬಿಟ್ಟು ನಿಮ್ಮಲ್ಲಿ ಅಲ್ಲಿ ಕ್ಲಾಸಲ್ಲಿ ಯಾವ ಥರ ಹೇಳ್ಕೊಟ್ಟಿದ್ದಾರೆ ನಮಗೆ ಅದೇ ಪೋರ್ಷನ್ ಬರಬೇಕು. ಇಲ್ಲಿ ನೋಡಿ, ಇದು ಹೀಗೆ ಫೋಲ್ಡ್ ಮಾಡಬೇಕು. ಸೊ ಅಷ್ಟು ನೀವು ಮಾಡ್ಕೋಬೇಕಾಗುತ್ತೆ. ಸೊ ಇದೆರಡು ಹ್ಯಾಂಡ್ ರೆಡಿ ಆಯಿತು. ಸೊ ಹ್ಯಾಂಡ್ ರೆಡಿ ಆಗಿದೆ ನಿಮಗೆ. ಸೊ ಈಗ ಏನು ನಮ್ಮ ಚೆಸ್ಟ್ ಪಾರ್ಟ್ ಇದೆಯಲ್ಲ, ಚೆಸ್ಟ್ ಪಾರ್ಟಿಗೆ ಮಾಡ್ಕೋಬೇಕಾಗತ್ತೆ. ಚೆಸ್ಟ್ ಪಾರ್ಟಿಗೆ ಅಗೇನ್ 2 ಬ್ಲೌಸ್ ಪೀಸನ್ನು ತೊಗೊಳ್ಳಿ. ನಾನು ಹೇಳಿದಾಗೆ ಕಮ್ಮಿ ಬಜೆಟಲ್ಲೇ ತೊಗೊಳ್ಳಿ. ಅದನ್ನು ಈ ಥರ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ಥರ. ನೋಡಿ, ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ನಿಮಗೆ ನಮ್ಮದೆಲ್ಲ ಯಾವ ಥರ ಅಪ್ಪರ್ ಬಾಡಿ ಇರುತ್ತೆ, ಚೆಸ್ಟ್ ಪಾರ್ಟ್ ಹೇಗಿರುತ್ತೆ ಅದೇ ಥರ ನಿಮಗೆ ಬರುತ್ತೆ. ಸೊ ನೀವು ವಿಡಿಯೋದಲ್ಲೆಲ್ಲ ನೋಡಿರ್ತೀರ ಹೇಗೆ ಬರೋಕ್ಕೆ ಸಾಧ್ಯ. ಕೆಲವೊಬ್ಬರು ಬಟ್ಟೆ ಎಲ್ಲ ಕೊಟ್ಬಿಟ್ಟು ಮಾಡ್ತಾರೆ, ಬಟ್ ಅದು ಅಷ್ಟು ಚೆನ್ನಾಗಿರಲ್ಲ. ಅದೊಂಥರ ಅಷ್ಟು ಕಷ್ಟವೂ ಆಗುತ್ತೆ. ಸೊ ಇದು ಸಿಂಪಲ್ ಮೆಥಡು. ಸೊ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಸಣ್ಣ ಮಾಡ್ಕೊಳ್ಳಿಕ್ಕೆ ಹೋಗ್ಬಿಡಿ. ತೋರಿಸ್ತಾ ಇದ್ದೀನಲ್ಲ, ನಿಮ್ಮ ಕೈಯಲ್ಲಿ 3 ಇಂಚು, ಈ ಹಸ್ತ ಎಷ್ಟಿರುತ್ತೆ ಹಸ್ತದಷ್ಟು ಮಾಡ್ಕೊಳ್ಳಿ. ಸ್ವಲ್ಪ ದೊಡ್ಡ ಇದೆ. ನಾನು ಅದೇ ಹೇಳಿದ್ನಲ್ಲ, ನಿಮ್ಮದು ಕಮ್ಮಿ ಬಜೆಟಿಂದ ಏನಾದರೂ ಬ್ಲೌಸ್ ಪೀಸ್ ಇತ್ತು ಅಂದರೆ ಕರೆಕ್ಟ್ ಆಗುತ್ತೆ. ಇದನ್ನು ಯಾವುದೇ ಕಾರಣಕ್ಕೂ ರೋಲ್ ಮಾಡೋಕ್ಕೆ ಹೋಗ್ಬಿಡಿ. ನಾನು ಹೇಳ್ತಾ ಇದ್ದೀನಲ್ಲ, ಈ ಥರ 3 ಇಂಚಿಗೂ ಫೋಲ್ಡ್ ಮಾಡ್ಕೊಳ್ತಾ ಬನ್ನಿ. ಈ ಥರ ಈ ಥರ ರೋಲ್ ಮಾಡಲಿಕ್ಕೆ ಹೋಗ್ಬೇಡಿ. ಈ ಥರ 3 ಇಂಚಿಗೂ ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ಇಷ್ಟು ಬಾಲದ ಹಾಗೆ ಬಿಟ್ಬಿಟ್ಟು ಇದನ್ನು ಪಿನ್ ಮಾಡ್ಕೊಳ್ಳಿ. ಆಯಿತಾ? ಈ ಥರ ಮಧ್ಯಕ್ಕೆ ಪಿನ್ ಮಾಡ್ಕೊಳ್ಳಿ. ನೀವು ರೆಗ್ಯುಲರಾಗಿ ಯೂಸ್ ಮಾಡ್ಕೊಳ್ಳೋದ್ರೆ ಇಲ್ಲೊಂದು ಸೂಜಿ ದಾರದಿಂದ ಟಿಕ್ ಹಾಕ್ಕೊಬಿಡಿ.
ಈ ಥರ ಪಿನ್ ಮಾಡ್ಕೊಳ್ಳಿ. ನಾವು ನೋಡಿ ರೋಲ್ ಮಾಡಿಲ್ಲ, ಫೋಲ್ಡ್ ಮಾಡ್ಕೊಂಡಿದ್ದೀನಿ. ರೋಲ್ ಮಾಡಿದರೆ ಚೆಂದ ಕಾಣಲ್ಲ, ಅದು ಈ ಥರ ಫೋಲ್ಡ್ ಮಾಡಿಕೊಂಡು ಈ ಥರ ಬಾಲದಾಗೆ ಬಿಟ್ಕೊಳ್ಳಿ. ಎರಡೂ ರೆಡಿ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಎರಡೂ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ 2 ಹ್ಯಾಂಡನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಹೇಗೆ ಇದನ್ನು ಫಿಕ್ಸ್ ಮಾಡೋದು ಅಂತ ಹೇಳ್ತೀನಿ. ನಾನು ಆಲ್ರೆಡಿ ಈ ಸೈಜ್ ಕೊಡಪಾನ ತೊಗೊಂಡಿದ್ದೀನಿ. ಬಾಬು ಆಚೆ ಹೋಗಿ ಮಗಳೇ. ಸೊ ಈ ಸೈಜ್ ಕೊಡಪಾನದಲ್ಲಿ ಸೊ 2 ಸ್ಟಿಕ್ಕನ್ನು ಕಟ್ಕೊಂಡಿದ್ದೀನಿ. ಸೊ ಸ್ಟಿಕ್ ಕಟ್ಟಲಿಕ್ಕೆ ಬರುತ್ತೆ ಅಂತೇಳಿ ನಾನು ತೋರಿಸ್ಲಿಕ್ಕೆ ಹೋಗಿಲ್ಲ. ಸೊ ನೀವು ಇಲ್ಲಿ ಈ ಹಿಂದ್ಗಡೆ ಇರೋ ಸ್ಟಿಕ್ಕನ್ನು ನೀವು 10 ಏನೋ ಹೇಳ್ತಾರೆ ಸೆಂಟಿಮೀಟ್ರೋ ಮೀಟ್ರೋ ಏನೋ ಗೊತ್ತಿಲ್ಲ, 10 ಇಂಚು, ಸಾರಿ 10 ಇಂಚಲ್ಲಿ ತೊಗೊಳ್ತೀನಂದರೆ 2 ಇಂಚ್ ಇದನ್ನು ಕಮ್ಮಿ ತೊಗೋಬೇಕಾಗತ್ತೆ. 2 ಇಂಚು ಅಂದರೆ ಇದು ಶೋಲ್ಡರ್ಗೆ, ನೀವು ಅದು ಗೊತ್ತಾಗಿಲ್ಲ ಅಂದರೆ ನೀವು ಕೊಡಪಾನ ಇಟ್ಟಿರ್ತೀರಲ್ವ, ಈ ಶೋಲ್ಡರಿಗೆ ಕರೆಕ್ಟಾಗಿರ್ಬೇಕು. ಇಲ್ಲಿ ನೋಡಿ ಆಗ್ತಾ ಇದೆಯಲ್ಲ, ಈ ಶೋಲ್ಡರಿಗೆ ಕರೆಕ್ಟಾಗಿದೆ. ಸೊ ಈ ಶೋಲ್ಡರಿಂದ ಹಿಂದ್ಗಡೆ ಬರುತ್ತಾದರೆ ಈ ಶೋಲ್ಡರಿಂದ 1 ಇಂಚು ಏನು ಹೇಳ್ತೀರಾ, 1 ಬೆರಳು ಇಂಚು ಹೊರಗಡೆ ಇರಬೇಕಾಗತ್ತೆ. ಕರೆಕ್ಟಾಗಿ ನೋಡ್ಕೋಬೇಕಾಗತ್ತೆ, ಎರಡನ್ನು ನೋಡ್ಕೊಳ್ಳಿ. ಸೊ ಈ ಥರ ನೀವು ಕಟ್ಕೋಬೇಕಾಗತ್ತೆ. ಇದಂತೂ ಮ್ಯಾಜಿಸ್ಟಿಕ್ ಅಂತಲೇ ಹೇಳ್ತಾರೆ. ಸೊ ಇದ್ರ ಕೆಲಸ ಏನಂತ ಹೇಳಿದ್ರೆ, ನಾನು ಚೆಸ್ಟ್ ಪಾರ್ಟಿಗೆ ಏನಂತ ಮಾಡಿದ್ವಲ್ಲ, ಸೊ ಅದನ್ನು ಇಲ್ಲಿಟ್ಟು ಈ ಥರ ಏನು ಕೋಲ್ ಇರುತ್ತಲ್ವ, ಕೋಲಿಗೆ ಈ ಥರ ಹಾಕಿಬಿಟ್ಟು ಪಿನ್ ಮಾಡ್ಕೋಬೇಕಾಗತ್ತೆ ನೀಟಾಗಿ. ನಾ ಆವಾಗಲೇ ಹೇಳ್ದಾಗೆ 3 ಇಂಚಲ್ಲಿ ತೊಗೊಂಡ್ರೆ ನಿಮಗೆ ಬಾಬು ಚೆನ್ನಾಗಿ ಪಿನ್ ಮಾಡ್ಕೊಳ್ಳಿ. ನೋಡಿ ಎರಡನ್ನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಎರಡನ್ನು ಫೋಲ್ಡ್ ಮಾಡಿ ಈ ಥರ ಪಿನ್ ಮಾಡ್ಕೊಂಡಿದ್ದೀನಿ. ಮುಂದ್ಗಡೆ ಏನು ಸ್ಟಿಕ್ ಹೇಳಿದೆ ಅದಕ್ಕೆ. ಸೊ ಇದೆರಡು ಡಿವೈಡ್ ಆಗಬಾರ್ದು ಅಂತ ಹೇಳಿದರೆ ನಾನು ಆಲ್ಮೋಸ್ಟ್ ಎಲ್ಲ ಪಿನ್ನಲ್ಲೇ ಮಾಡ್ತಾಯಿದ್ದೀನಿ. ಸೊ ನೀವು ಅಷ್ಟೇ ಸೂಜಿ ದಾರ ಎಲ್ಲ ಹಾಕಿದರೆ ಬೆಟರು. ಸೊ ನಾನಿಲ್ಲಿ ಪಿನ್ನಲ್ಲೇ ಮಾಡ್ತೀನಿ. ಇದೆರಡಕ್ಕೂ ಜಾಯಿಂಟ್ ಮಾಡಿ ಒಂದು ಪಿನ್ ಹಾಕಿ ಇಷ್ಟಾಯಿತು. ಈಗ ಹ್ಯಾಂಡ್ನ ಫಿಕ್ಸ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಇಲ್ಲಿರುತ್ತಲ್ವ ಹಿಂದ್ಗಡೆದೊಂದು ಹೇಳಿದ್ನಲ್ವ ಸ್ಟಿಕ್ಕು, ಅದಕ್ಕೆ ಇದೇನಿರುತ್ತೆ ಬಟ್ಟೆ, ಇದನ್ನು ತಗೊಂಡು ಹೀಗೆ ಏನು ನೀವು ದೊಡ್ಡ ಪಿನ್ನಿಂದಾದರೂ ನೀವು ಇದನ್ನು ಸ್ಟಿಚ್ ಮಾಡ್ಕೋಬೋದು ಅಥವಾ ಹೊಲಿಗೆ ಆದರೂ ಹಾಕ್ಕೋಬೋದು, ಏನಾದ್ರು ಮಾಡ್ಬೋದು. ನಾನು ಜಸ್ಟ್ ಇಲ್ಲಿ ಪಿನ್ ಹಾಕಿ ತೋರಿಸ್ತಾ ಇದ್ದೀನಿ. ನೀವು ನೀಟಾಗಿ ಈ ಬಟ್ಟೆ ಸಪೋರ್ಟಿಂದ ಹಿಂದ್ಗಡೆ ತೋರಿಸ್ತೀನಿ. ಸೊ ಹಿಂದ್ಗಡೆ ಈ ಬಟ್ಟೆಗೂ ಇದಕ್ಕೂ ಸೇರಿಸಿ ಹೊಲಿದ್ಬಿಡಿ. ಯಾಕೆ ಅಂದರೆ ನೀವು ಪ್ರತಿ ಸಲ ನೀವು ಆ ಕೈಗಳಿಗೆ ಹೊಲಿಬೇಕಾದ್ರೆ ಸೊ ಕೈಗಳು ಕಟ್ಟಾಗುತ್ತದೆ, ಬಟ್ಟೆ ಅಲ್ವಾ, ಸೊ ಹರಿದೋಗುತ್ತೆ. ಹಾಗಾಗಿ ಈ ಥರ ಒಂದು ಬ್ಲೌಸ್ ಪೀಸ್ನ ಈ ಥರ ಅರೇಂಜ್ ಮಾಡಿ ಈ ಬಟ್ಟೆಗೆ ಹೊಲಿಯೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ನಾನಿಲ್ಲಿ ಜಸ್ಟ್ ನಿಮಗೆ ರೆಫರೆನ್ಸಿಗೆ ನಾನು ಪಿನ್ ಹಾಕ್ತಾ ಇದ್ದೀನಿ ಅಷ್ಟೇ. ಅವಳಿದ್ರೆ ಸ್ವಲ್ಪ ವಿಡಿಯೋ ಮಾಡೋಕ್ಕೆ ಬಿಡಲ್ಲ, ಹಾಗಾಗಿ ಬಿಡಮ್ಮ. ಎದ್ದಲ್ಲಿ ವಿಡಿಯೋ ನೋಡ್ತಾ ಇದ್ದಾರೆ. ಎದ್ದ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ ಆಯ್ತಾ. ಸ್ಟಿಚ್ ಮಾಡ್ಕೊಂಡು ಬಟ್ಟೆ ಕೊಡ್ಬೋದು. ಇದನ್ನ ನಾನಿಲ್ಲಿ ವಿಡಿಯೋ ಮಾಡಿ ತೋರಿಸ್ತೀನಿ, ಆಮೇಲೆ ಕೊಡ್ತೀನಿ ಬಟ್ಟೆ. ಇದನ್ನು ನಾನು ಬೇರೆ ಕಡೆ ತೋರಿಸ್ತೀನಿ, ಇಲ್ಲಾಂದರೆ ನಿಮಗೂ ಅರ್ಥ ಆಗಲ್ಲ. ಕೊಡಬೇಕು. ಇದಿಷ್ಟ ಆಯ್ತಲ್ವಾ. ಈಗ ನಿಮಗೆ ಈ ಥರ ಬ್ಲೌಸ್ ಇರುತ್ತಲ್ವ, ಇದನ್ನು 3 ಪಾರ್ಟ್ ಮಾಡ್ಕೊಳ್ಳಿ ಈ ಥರ. ಬಾಬು ಬಿಡು.
ಥರ ಬ್ಲೌಸ್ ಪೀಸ್ ಇರುತ್ತಲ್ಲ 3 ಫೋಲ್ಡ್ ಮಾಡ್ಕೊಳ್ಳಿ. ಏನಿರುತ್ತೆ ಬಾರ್ಡ್ರ್ ಇರುತ್ತಲ್ವ, ಸೊ ಬಾರ್ಡ್ರು ಕೆಳಭಾಗದಲ್ಲಿ ಬರಬೇಕು. ಅದನ್ನು ಏನು ಮಾಡಬೇಕು ಅಂದರೆ 3 ಫೋಲ್ಡ್ ಅಂದರೆ ಅರ್ಥ ಆಗ್ತಾಯಿದೆ ಅಂದ್ಕೊಳ್ತೀನಿ. ಸೊ ಈ ಥರ 1 ಫೋಲ್ಡ್ ಮಾಡಿ ಅದನ್ನು ಈ ಥರ ಮಡ್ಚ್ಕೊಳ್ಳೋದು. ಈಗ ಏನು ಮಾಡಬೇಕು ಅಂದರೆ ಜಸ್ಟ್ ಇಲ್ಲೇ ತೋರಿಸ್ಬಿಡ್ತೀನಿ ನಾನು. ಸೊ ಏನು ಮಾಡಬೇಕಂದ್ರೆ ರೆಡಿ ಮಾಡ್ಕೊಂಡಿರ್ತೀರಲ್ವ ಈ ಥರ, ಅದಕ್ಕೆ ಈ ಥರ ಹಾಕ್ಲಿಕ್ಕೆ ಹೋಗಬೇಡಿ. ಸೊ ಬಾರ್ಡ್ರ್ ಮೇಲೆ ಬರಬಾರ್ದು. ಬಾರ್ಡ್ರ್ ಮೇಲೆ ಬಂತು ಅಂದರೆ ನಿಮಗೆ ತೋಳಿಗೆ ಯಾವತ್ತೂ ಬಾರ್ಡ್ರ್ ಬರಬೇಕು. ಸೀರೆ ನಿಮ್ಮ ಬ್ಲೌಸ್ ತೋಳಿಗೆ ಹೇಗೆ ಕೊಡ್ತೀರೋ ಹಾಗೆ, ಅದಕ್ಕೋಸ್ಕರ ಬಾರ್ಡ್ರು ಕೆಳಭಾಗದಲ್ಲಿ ಬರಬೇಕು. ಸೊ ನೀಟಾಗಿ ನೋಡ್ಕೊಳ್ಳಿ. ಸೊ ತುಂಬ ಸಿಂಪಲ್ ಇದೆ. ಸೊ ನೀವೇನೇನೋ ಕಷ್ಟಪಟ್ಟು ಫಸ್ಟು ಸುತ್ತಬಿಟ್ಟೆಲ್ಲ ಮಾಡ್ತೀರಾ, ಇದು ತುಂಬ ಈಸಿ ಇದೆ. ಸೊ ಸುಮ್ಮನೆ ಹೀಗೆ ಹಾಕ್ಕೊಳ್ಳಿ. ಹಿಂಗೆ ಹಾಕ್ಕೊಂಡು ಹಿಂದ್ಗಡೆ ಒಂದು ರೆಫ್ರೆನ್ಸಿಗೆ ಒಂದು ಪಿನ್ ಹಾಕ್ಕೊಳ್ಳಿ, ಆಯಿತಾ? ಪಿನ್ ಹಾಕ್ಕೊಂಡು ಈಗ ನೋಡಿ ಜಸ್ಟು ಸೊ ಕೈಗೂ ಬಂತು. ಸೊ ಹೇಗೆ ಅಂತ ತೋರಿಸ್ತೀನಿ. ಈ ಥರ ಎಳ್ಕೋಬೇಕಾಗತ್ತೆ. ಸೊ ಇದು ನೋಡಿ, ಇದೆರಡೇ ಕೈಯಿಂದ, ಇದೆರಡೇ ಬೆರಳಿಂದ ಎಳೆದು ಇಲ್ಲೊಂದು ಪಿನ್ ಹಾಕ್ಕೋಬೇಕಾಗತ್ತೆ. ಸೊ ತುಂಬ ಸಿಂಪಲ್ ಇದೆ. ಈ ಕೈಗಳನ್ನು ನೀಟಾಗಿ ನಿಮ್ದು ಹೆಂಗೆ ಬ್ಲೌಸ್ ಪೀಸಲ್ಲಿ ತೋಳುಗಳು ನೀಟಾಗಿ ಬರುತ್ತಲ್ವ, ಸೊ ಅದೇ ಥರ ನೀಟಾಗಿ ಕವರ್ ಮಾಡಿಕೊಂಡು ಇಲ್ಲಿ ಮಾತ್ರ ಪಿನ್ನೇ ಹಾಕ್ಕೋಬೇಕಾಗತ್ತೆ. ಸೊ ಎಕ್ಸ್ಟ್ರಾ ಬಟ್ಟೆ ಉಳಿದಿದೆ ಅಂತ ಇದು ಮಾಡ್ಕೋಬೇಡಿ. ಸೊ ಆಮೇಲೆ ಎಲ್ಲ ಸೇರಿಸಿ ಒಂದು ಪಿನ್ ಹಾಕಿದರೆ ಆಗುತ್ತೆ. ಸೊ ಇಲ್ಲೊಂದು ನೋಡಿ ಮಧ್ಯಭಾಗಕ್ಕೆ, ಇಲ್ಲಿ ಮಧ್ಯಭಾಗಕ್ಕೆ ಮೇಲ್ಭಾಗಕ್ಕೆ, ತುಂಬ ಕೆಳ ಹಾಕಿದರೆ ನೀವು ಸೆರ್ಗೆಲ್ಲ ತೊಗೋಬೇಕಾದ್ರೆ ತುಂಬ ತೊಂದರೆ ಆಗುತ್ತೆ. ಸೊ ಈ ಥರ ಸೊ ಇದಾಯಿತು. ಸೊ ಇನ್ನೊಂದು ಕಡೆನೂ ಅಷ್ಟೇ. ಸೊ ಈಚೆ ಬಟ್ಟೆ ಎಲ್ಲ ಇದೆ ಅಂತ ಹೇಳಿ ಬೇಜಾರು ಇದಾಕಬೇಡಿ. ಸೊ ಅದನ್ನೆಲ್ಲ ಆಮೇಲೆ ಕ್ಲೀನಾಗಿ ಕವರ್ ಮಾಡ್ಕೋಬೋದು. ಇದು ಅಷ್ಟೇ ನೀಟಾಗಿ. ಸೊ ಕೈಗಳು ನೋಡ್ಕೊಳ್ಳಿ. ಸೊ ನೀಟಾಗಿ ಪಿನ್ ಮಾಡ್ಕೊಳ್ಳಿ ಅಷ್ಟೇ. ಈಗ ಇದೇನು ಉಳಿದಿರುತ್ತಲ್ವ ಮೇಲ್ಬಟ್ಟೆ, ಇಷ್ಟೇ ಉಳಿದಿರಬೇಕು. ಅದನ್ನು ನೋಡಿ ಇಲ್ಲೆಲ್ಲ ನೀಟಾಗಿ ಕೆಳ ತನಕ ಬರಬೇಕಾಗತ್ತೆ. ಅದನ್ನು ನೀಟಾಗಿ ಸೇರಿಸ್ಕೊಂಡು ನೋಡಿ ಉಳ್ಕೊಂಡಿರೋ ಬಟ್ಟೆನ ನೀಟಾಗಿ ಇಲ್ಲೆಲ್ಲ ಪಿನ್ ಮಾಡ್ಕೊಳ್ಳಿ ಅಷ್ಟೇ, ಆಯಿತಾ? ಹಿಂದ್ಗಡೆ ಪೂರ್ತಿ ಪಿನ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಬಟ್ಟೆ ಏನು ಉಳಿದಿರುತ್ತೆ ಅದನ್ನೆಲ್ಲ ಎಳೆದ್ಬಿಟ್ಟು ಈ ಥರ ನಿಮಗೆ ನೋಡಿ 2 ಚೆಸ್ಟ್ ಪಾರ್ಟು ನೀಟಾಗಿ ಬಂದಿದೆ. ಬಂದಿದೆ ಫೈನಲ್ ಲುಕ್, ಎಷ್ಟು ನೀಟಾಗಿ ಬಂದಿದೆ ನೋಡಿ. ಸೊ ಇದನ್ನು ನೀವು ತಡಿ, ಇದನ್ನು ನೀವು ಸ್ಯಾರಿ ಎಲ್ಲ ಉಡಿಸಿದ ಮೇಲೆ ಸೊ ಇದನ್ನು ಇಲ್ಲಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಇಲ್ಲಿಗೆ. ಆವಾಗ ಕೈಗಳು ನೀಟಾಗಿ ಸ್ಟಿಚ್ಚಾಗಿ ನಿಲ್ಲುತ್ತೆ. ಸೊ ಹೋಪ್ಫುಲಿ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಸೊ ಸಿಗ್ತೀನಿ ಮತ್ತೊಂದು ವಿಡಿಯೋನಿಗೆ. ಥ್ಯಾಂಕ್ ಯು.